ಸೊ ಈಗ ಮುದ್ದುಲಕ್ಷ್ಮಿ ಡೈರೆಕ್ಷನ್ಗೆ ಬಂದಿದ್ದು ನೀರಲ ಜೊತೆಯಲ್ಲಿಗೆ ಪ್ರೊಡಕ್ಷನ್ ಸಿಕ್ಕಿದೆ. ಸೊ ಪ್ರೊಡಕ್ಷನ್ ಸಿಕ್ಕಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಗಳಿಸ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ. ಇದಕ್ಕೆಲ್ಲ ಮೇನ್ ಕಾರಣ ಶಿಲ್ಪಾ ಮೇಡಮ್ ಮತ್ತು ರಾಜ್ ಸರ್. ಸೊ ಇವರಿಬ್ಬರು ನನ್ನ ಮೇಲೆ ಕಾನ್ಫಿಡೆನ್ಸ್ ಇತ್ತು. ಸೊ ಈ ಶೋ ನೀನು ಮಾಡ್ಬೋದು, ನೀನು ಮಾಡು ಅಂತ ಹೇಳಿ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಅದಕ್ಕೆ ಮೇನ್ ಸಪೋರ್ಟ್ ನಿಂತಿರೋದು ಸುಹಾಸ್ ಸರ್. ಸೊ ನಮ್ಮ ಟೀಮಲ್ಲಿ ಆ್ಯಕ್ಚುಲಿ ಇವಾಗ ಏನು ನೋಡಿದ್ರಿ, ನೀವು ಸ್ವಲ್ಪ ಜನ ನೋಡಿದ್ರಿ, ಟೋಟಲ್ ನಮ್ಮ ಈ ನೀರಲ ಜೊತೆಲಿ ಟೀಮಲ್ಲಿ ಇರೋದು 27 ಜನ ಆರ್ಟಿಸ್ಟು. ಸೊ ಎಲ್ಲರೂ ಇಲ್ಲೇ ಇದ್ದಾರೆ, ಶಾಸ್ತ್ರೊಬ್ಬರು ಬರ್ತಿದ್ದಾರೆ, ಸ್ವಲ್ಪ ಲೇಟ್ ಆಗ್ತಿದೆ. ಸೊ ನಿಮ್ಮ ಎಲ್ರಿಗೂ ನಮ್ಮನ್ನು ನೋಡೋಕೆ ಬಂದಿರೋದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಸರ್ ಈಗ ರೀಸೆಂಟಾಗಿ ಬರ್ತಿರೋ ಎಲ್ಲ ಪ್ರಾಜೆಕ್ಟ್ಗಳಿಗಿಂತ ಇದು ಸ್ವಲ್ಪ ಭಿನ್ನ ಅಂತಲೇ ಹೇಳ್ತೀನಿ. ಏನಕ್ಕೆ ಅಂತಂದರೆ ಈಕ್ವಲ್ ಆಗಿ ಹೋಗ್ತಿದೆ ನಮಗೆ. ಕೆಲವೊಂದು ಸಲ ಏನಾಗುತ್ತೆ, ಬರೀ ಲೀಡ್ ಫೀಮೇಲ್ ಮೇಲೆ ಹೋಗುತ್ತೆ ಅನ್ನೋದೊಂದು ಕೆಲವು ಕಡೆ ಹೇಳ್ತಾರೆ. ಬಟ್ ಇಲ್ಲಿ ನಮ್ಮದು ಕೃಷ್ಣ ಮತ್ತು ರಚನಾ ಇಬ್ಬರ ಮೇಲೂ ಕತೆ ತುಂಬ ಚೆನ್ನಾಗಿ ಹೋಗುತ್ತೆ. ಸೊ ಕೃಷ್ಣ ಕ್ಯಾರೆಕ್ಟರ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ನಮ್ಮ ಹುಡುಗರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಟೀಮ್ ಆಗಿ ಜೊತೆಲಿ ಕೆಲಸ ಮಾಡ್ತಿದ್ದಾರೆ. ಬರೀ ಟೆಕ್ನಿಷಿಯನ್ಸ್, ನಮ್ಮ ಆರ್ಟಿಸ್ಟ್ ಮಾತ್ರ ಅಲ್ಲ, ಟೆಕ್ನಿಷಿಯನ್ಸ್ ಕೂಡ ತುಂಬ ಚೆನ್ನಾಗಿ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ಸೊ ಮೈನ್ ಆಗಿ ಹೋಗ್ಬೇಕು ಕತೆ ನಿಮ್ಮೆಲ್ರಿಗೂ ಆಲ್ಮೋಸ್ಟ್ ಇವಾಗ ಪ್ರೋಮೋದಲ್ಲಿ ಬಂದಿರೋ ಹಾಗೇನೆ ಒಂದು ದಿವಾನ್ ಕುಟುಂಬನ ಇವರು ತನ್ನ ವಶ ಮಾಡ್ಕೋಬೇಕು ಅಂತ ಟ್ರೈ ಮಾಡ್ತಿರ್ತಾರೆ. ಬಟ್ ಎಲ್ಲರೂ ಕೂಡ ಸೈನ್ ಹಾಕಿದ್ರು ಕೃಷ್ಣ ಮಾತ್ರ ಅದಕ್ಕೆ ಸೈನ್ ಹಾಕಲ್ಲ. ಏನಕ್ಕೆ ಅಂದರೆ ನಾನು ಈ ಮನೆ ಆಧಾರ ಸ್ತಂಭ, ಈ ಮನೆ ನಾನು ಉಳಿಸ್ಕೋತೀನಿ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಅವ್ರು ಇರ್ತಾರೆ. ಸೊ ರಚನಾ ಬಂದು ತುಂಬ ಸಾಫ್ಟು, ಅಪ್ಪನ ಪ್ರೀತಿಯ ಮಗಳು. ಅವರು ಯಾವತ್ತೂ ಅಪ್ಪನ ಬಿಟ್ಕೊಟ್ಟಿಲ್ಲ, ಅಪ್ಪನ ಕೂಡ ಅವ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಸೊ ಹಿಂಗಿರುವಾಗ ಮುಂದೆ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಆದಮೇಲೆ ರಚನಾ ಈ ಮನೆಗೆ ಮದುವೆ ಆಗಿ ಬರ್ತಾರೆ. ಮದುವೆ ಆಗಿ ಬಂದ ಮೇಲೆ ಈ ಮನೆಯಲ್ಲಿ ಕತೆ ಹಿಂಗೆ ಹೋಗುತ್ತೆ. ಸೊ ಊರ್ಮಿಳ ಅವ್ರನ್ನ ತನ್ನ ಕಡೆ ಒಲಿಸ್ಕೋತಾರ ಅಥವಾ ಕೃಷ್ಣನ ಕಡೆ ರಚನಾ ಇರ್ತಾರ. ಸೊ ಹಿಂಗೆ ಹೋಗುತ್ತೆ ಅನ್ನೋದೇ ಈ ಕತೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ನಿಮ್ಮೆಲ್ರಿಗೂ.